ಆ ನಮ್ಮ ಮನೇಲಿ ಒಂದು ಅತ್ಯಮೂಲ್ಯವಾದ ಒಂದು ಹೈಟೆಕ್ ಭದ್ರತಾ ಪೆಟ್ಟಿಗೆ ಇದೆ ಅಂತ ಅಂದ್ಕೊಳ್ಳೋಣ. ಅಂದ್ರೆ ಒಂದು ಲಾಕರ್. ಹೌದು, ಒಂದು ಲಾಕರ್. ಪ್ರತಿದಿನ ಮುಂಜಾನೆ ಎದ್ದು ನಾವು ಅದರ ಮೇಲ್ಮೈಯನ್ನು ಅತ್ಯಂತ ಶ್ರದ್ಧೆಯಿಂದ ಒರೆಸ್ತೀವಿ, ಅದರ ಹಿಡಿಕೆಯನ್ನ ಹೊಳುಪು ಮಾಡ್ತೀವಿ. ಆದ್ರೆ ಅದನ್ನ ಯಾವತ್ತೂ ತೆರೆಯೋದೇ ಇಲ್ಲ. ಖಂಡಿತ ಅದನ್ನ ತೆರೆಯಲ್ಲ. ಯಾಗೊತ್ತಾ? ಅದರ ಪಾಸ್ವರ್ಡ್ ಯಾರಿಗೂ ತಿಳಿದಿಲ್ಲ. ಒಳಗಿರೋ ನಿಧಿಯ ಅರಿವಿಲ್ಲದೆ ಕೇವಲ ಹೊರಗಿನಿಂದ ಆ ಪೆಟ್ಟಿಗೆಯನ್ನ ಗುಡಿಸೋದೆ ಒಂದು ಯಾಂತ್ರಿಕ ದಿನಚರ್ಯ ಆಗ್ಬಿಟ್ರೆ ಹೇಗಿರುತ್ತೆ? ಅದು ನಿಜಕ್ಕೂ ಒಂದು ವ್ಯರ್ಥ ಪ್ರಯತ್ನ ಅಂತಾನೆ ಹೇಳ್ಬೋದು. ಹೌದಲ್ವಾ? ನಾವು ಪ್ರತಿದಿನ ಮಾಡುವ ಎಷ್ಟೋ ಆಚರಣೆಗಳ ಕಥೆಯೂ ಈಗ ಇದೇ ಆಗಿದೆ. ವಿಶೇಷವಾಗಿ ನಮ್ಮ ಸಂಸ್ಕೃತಿಯ ಅತ್ಯಂತ ಪುರಾತನ ಪ್ರಕ್ರಿಯೆಯಾದ ಈ ಸಂಧ್ಯಾವಂದನೆ. ಹೌದು. ಶಿವಮೊಗ್ಗದ ವಿಜೇಂದ್ರ ರಾಮನಾಥ ಭಟ್ರು ಸಂಗ್ರಹಿಸಿರುವ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2 ಎಂಬ ಬೃಹತ್ ಗ್ರಂಥದ ಪ್ರಕಾರ ನಾವೆಲ್ಲರೂ ಪ್ರತಿದಿನ ಆ ಭದ್ರತಾ ಪೆಟ್ಟಿಗೆಯನ್ನ ಕೇವಲ ಹೊರಗಿಂದ ಒರೆಸ್ತಾ ಇದ್ದೀವಿ. ಸೊ ಇಂದಿನ ಈ ಆಳವಾದ ಚರ್ಚೆಯಲ್ಲಿ ಆ ಪೆಟ್ಟಿಗೆಯ ಪಾಸ್ವರ್ಡ್ ಅನ್ನ ಡಿಕೋಡ್ ಮಾಡೋ ಪ್ರಯತ್ನ ಮಾಡೋಣ. ಸ್ವಾಗತ ನಿಮಗೆ. ನಮಸ್ಕಾರ. ನೀವು ಕೊಟ್ಟ ಈ ಲಾಕರ್ ಹೋಲಿಕೆ ಇದು ಅತ್ಯಂತ ಸೂಕ್ತವಾಗಿದೆ. ಯಾಕೆಂದ್ರೆ ಕೇವಲ ಒಂದು ಯಾಂತ್ರಿಕ ಅಭ್ಯಾಸವಾಗಿ ಬದಲಾಗಿರೋ ಈ ಆಚರಣೆ ಒಳಗಿನ ಮೌಲ್ಯದ ಅರಿವೇ ಇಲ್ಲದ ಒಂದು ಒಣ ನಿಯಮವಾಗಿ ಉಳಿದುಕೊಂಡಿದೆ. ಗ್ರಂಥದ ಕೇಂದ್ರ ಬಿಂದುವೇ ಇದು. ಸಂಧ್ಯಾವಂದನೆ ಅನ್ನೋದು ಕೇವಲ ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ಗಡಿಬಿಡಿಯಲ್ಲಿ ಮುಗಿಸಿ ಕೈ ತೊಳೆದುಕೊಳ್ಳೋ ಪ್ರಕ್ರಿಯೆ ಖಂಡಿತ ಅಲ್ಲ. ಅದೊಂದು ಅತ್ಯಂತ ಆಳವಾದ ಆಂತರಿಕ ತಪಸ್ಸು. ಆಂತರಿಕ ತಪಸ್ಸು ಅಂದ್ರೆ ಇದು ಕೇವಲ ಮಂತ್ರ ಹೇಳೋಲಲ್ಲ. ಅಲ್ಲವೇ ಅಲ್ಲ. ಈ ಗ್ರಂಥ ಅದರ ಹಿಂದಿನ ಅಸಲಿ ವಿಜ್ಞಾನ, ಕಥೆಗಳು ಮತ್ತು ತತ್ವಜ್ಞಾನವನ್ನ ಬಿಡಿಸಿಡುತ್ತೆ. ಮಂತ್ರಗಳನ್ನ ಕೇವಲ ಬಾಯಲ್ಲಿ ಪಠಿಸುವುದಕ್ಕೂ ಆ ಮಂತ್ರಗಳ ಅಂತರಂಗದ ಅರ್ಥವನ್ನ ಅರಿತುಕೊಂಡು ಮಾಡುವುದಕ್ಕೂ ಅಗಾಧವಾದ ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಿದೆ. ಓಹ್, ಖಂಡಿತ. ಆದ್ರೆ ನಾವು ಈ ವಾಸ್ತವವನ್ನ ಒಪ್ಪಿಕೊಳ್ಳೇಬೇಕು ಅಲ್ವಾ? ಇಂದು ಈ ಆಚರಣೆ ಎಷ್ಟೋ ಕಡೆ ಸಂಪೂರ್ಣವಾಗಿ ಮರೆಯಾಗ್ತಾ ಇದೆ, ಅಥವಾ ಕೇವಲ ಒಂದು ಸಾಮಾಜಿಕ ಹೊರೆಯಾಗಿ ಉಳಿದುಕೊಂಡಿದೆ. ಹೌದು, ಕೇವಲ ಹೊರೆಯಾಗಿದೆ. ಈ ಮೂಲಗಳ ಪ್ರಕಾರ ಇದಕ್ಕೆ ನಿಖರವಾದ ಕಾರಣವೇನು? ಒಂದು ಕಾಲದಲ್ಲಿ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದದ್ದು ಇಂದು ಕೇವಲ ತ್ರಾಸದಾಯಕ ಕೆಲಸವಾಗಿ ಬದಲಾಗಲು ಎಲ್ಲಿ ತಪ್ಪಾಗ್ತಾ ಇದೆ? ನೋಡಿ, ಗ್ರಂಥದಲ್ಲಿ ಇದರ ಬಗ್ಗೆ ಬಹಳ ವಾಸ್ತವಿಕವಾದ ವಿಶ್ಲೇಷಣೆ ಇದೆ. ಈಗಿನ ಕಾಲದಲ್ಲಿ ಉಪನಯನ ಅಂದ್ರೆ ಈ ಮುಂಜಿ ಕಾರ್ಯಕ್ರಮಗಳು ಹೇಗೆ ನಡೀತಾವೆ ಅನ್ನೋದನ್ನ ಒಮ್ಮೆ ಗಮನಿಸಿ. ಅದೊಂದು ದೊಡ್ಡ ಜಾತ್ರೆ ತರಹ ಇರುತ್ತೆ. ಎಕ್ಸಾಕ್ಟ್ಲಿ. ಅದೊಂದು ಮದುವೆಯಂತಹ ದೊಡ್ಡ ಸಮಾರಂಭಗಳ ಗಡಿಬಿಡಿಯ ನಡುವೆ ನಡೆದು ಹೋಗುವ ಸಾಮಾಜಿಕ ಕಾರ್ಯಕ್ರಮವಾಗ್ಬಿಟ್ಟಿದೆ. ಛತ್ರದ ಅಲಂಕಾರ, ಅಡುಗೆಯವರ ಜವಾಬ್ದಾರಿ, ಆ ಜನಸಂದಣಿ ಇವುಗಳಿಗಿರೋ ಪ್ರಾಮುಖ್ಯತೆ ಎಲ್ಲಿರುತ್ತೆ ಅಂದ್ರೆ ಆ ಹುಡುಗನಿಗೆ ಅಂದ್ರೆ ಆ ವಟುವಿಗೆ ಮಂತ್ರ ಹೇಳ್ಕೊಡೋದ್ರ ಕಡೆ ಇರೋದೇ ಇಲ್ಲ ಅಲ್ವಾ? ಹೌದು. ಆ ವಟುವಿಗಿ ಮಂತ್ರಗಳ ಅಕ್ಷರಾಭ್ಯಾಸ ಮಾಡಿಸೋದಕ್ಕಾಗ್ಲಿ ಅಥವಾ ಅದರ ಅರ್ಥವನ್ನ ಸಾವಧಾನವಾಗಿ ಹೇಳ್ಕೊಡೋದಕ್ಕಾಗ್ಲಿ ಅಲ್ಲಿ ಸಮಯವೇ ಇರೋದಿಲ್ಲ. ಇದೇ ಆ ಮೊದಲನೇ ದೊಡ್ಡ ತಪ್ಪು ಅಂತ ಗ್ರಂಥ ಹೇಳುತ್ತೆ. ಅಂದ್ರೆ ಬುನಾದಿಯೇ ಆತುರದಲ್ಲಿ ಒಂಥರ ಗಡಿಬಿಡಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಆತನಿಗೆ ತಾನು ಏನು ಕಲಿಯುತ್ತಿದ್ದೇನೆ ಅನ್ನೋದರ ಅರಿವಿಗಿಂತ ಸುತ್ತಮುತ್ತಲಿನ ಕೋಲಾಹಲವೇ ಹೆಚ್ಚಾಗಿರುತ್ತೆ. ಖಂಡಿತ. ಈ ಗಡಿಬಿಡಿಯ ಬುನಾದಿಯ ಮೇಲೆ ಮುಂದಿನ ದಿನಚರಿಗಳು ನಿರ್ಮಾಣವಾಗುತ್ತವೆ. ತದನಂತರ ಏನಾಗುತ್ತೆ ಯೋಚಿಸಿ. ಬೆಳಿಗ್ಗೆ ಶಾಲೆಗೆ ಅಥವಾ ಕಚೇರಿಗೆ ಹೋಗುವ ಆತುರ. ಹೌದು, ಬಸ್ ಹಿಡಿಯೋ ಅವಸರ. ಮಧ್ಯಾಹ್ನ ಊಟದ ಹೊತ್ತಿನ ಅವಸರ. ಈ ದಿನನಿತ್ಯದ ಒತ್ತಡಗಳ ನಡುವೆ ಇದೊಂದು ಕೇವಲ ಮಾಡಲೇಬೇಕಾದ ಕರ್ಮ, ಹಿರಿಯರು ಹೇಳಿದ್ದಾರೆ ಆದ್ರಿಂದ ಮಾಡಬೇಕು ಎನ್ನುವಂತೆ ಸಂಪೂರ್ಣ ಯಾಂತ್ರಿಕವಾಗಿ ಬಿಡುತ್ತದೆ. ಮಾನಸಿಕವಾಗಿ ಯಾವುದೇ ಒಂದು ಕ್ರಿಯೆಯನ್ನ ಏಕೆ ಮಾಡ್ತಾ ಇದ್ದೀವಿ ಅನ್ನೋ ಅರಿವಿಲ್ಲದೆ ಕೇವಲ ಹೇಗೆ ಮಾಡಬೇಕು ಅನ್ನೋ ನಿಯಮಕ್ಕೆ ಬದ್ಧರಾದಾಗ ಅದು ಮನುಷ್ಯನ ಶಕ್ತಿಯನ್ನ ಹೀರಿಬಿಡುತ್ತದೆ. ಆಚರಣೆಯ ಹಿಂದಿನ ಆಳವಾದ ಅರಿವಿಲ್ಲದ ಕಾರಣ ಅದು ಬೇಸರದ ಹೊರೆಯಾಗಿ ಪರಿಣಾಮಿಸುತ್ತೆ. ಓಹೋ, ನಾವಾಗ್ಲೇ ಆ ಸ್ಮಾರ್ಟ್ಫೋನ್ ಕಲ್ಪನೆಯನ್ನ ಬಳಸಬಹುದಲ್ವೇ? ಖಂಡಿತ, ಹೇಳಿ. ಯಾರಿಗೋ ಒಂದು ಅತ್ಯಾಧುನಿಕ ಸ್ಮಾರ್ಟ್ಫೋನ್ ಕೊಟ್ಟು ಕೇವಲ ಅದರ ಪವರ್ ಬಟನ್ ಆನ್ ಮತ್ತು ಆಫ್ ಮಾಡೋದು ಹೇಗೆ ಅಂತ ಮಾತ್ರ ಹೇಳ್ಕೊಟ್ರೆ ಏನಾಗಬಹುದು? ಅವರಿಗದರ ಉಪಯೋಗವೇ ತಿಳಿಯೋದಿಲ್ಲ. ಹೌದು. ಆ ಫೋನಿನೊಳಗಿರುವ ಅದ್ಭುತವಾದ ಆಪ್ಗಳ ಬಗ್ಗೆ, ಆ ಕ್ಯಾಮೆರಾದ ಬಗ್ಗೆ, ಜಗತ್ತನ್ನೇ ಸಂಪರ್ಕಿಸುವ ಇಂಟರ್ನೆಟ್ ಬಗ್ಗೆ ಹೇಳದೇ ಇದ್ರೆ ಅದು ಕೇವಲ ಒಂದು ಭಾರವಾದ ಕಲ್ಲು ಅಷ್ಟೇ. ಎಕ್ಸಾಕ್ಟ್ಲಿ, ಕೇವಲ ಕಲ್ಲು. ಒಳಗಿನ ಅರ್ಥ ತಿಳಿಯದಿದ್ದಾಗ ಎಷ್ಟೇ ಅದ್ಭುತವಾದ ತಂತ್ರಜ್ಞಾನವಾದರೂ ಅದು ಹೊರೆಯಾಗಿಯೇ ಕಾಣುತ್ತೆ. ನಾವು ಈ ಕ್ರಿಯೆಯನ್ನ ಕೇವಲ ಆನ್ ಮತ್ತು ಆಫ್ ಮಾಡ್ತಾ ಇದ್ದೀವಿ ಹೊರತು ಲಾಗಿನ್ ಆಗ್ತಾ ಇಲ್ಲ. ಅದು ಬಹಳ ನಿಖರವಾದ ಚಿತ್ರಣ. ಕೇವಲ ಬಾಹ್ಯವಾಗಿ
ಅರ್ಥ ತಿಳಿಯದೆ ಮಾಡುವ ಕ್ರಿಯೆಯಿಂದ ಆಂತರಿಕ ಶಾಂತಿಯಾಗಲಿ ಅಥವಾ ಬೌದ್ಧಿಕ ವಿಕಾಸವಾಗಲಿ ನಮಗೆ ಲಭಿಸುವುದಿಲ್ಲ. ಅದಕ್ಕಾಗಿಯೇ ಮೂಲಗಳಲ್ಲಿ ಕರ್ಮಯೋಗ ಮತ್ತು ಜ್ಞಾನಯೋಗದ ನಡುವಿನ ವ್ಯತ್ಯಾಸವನ್ನ ಬಹಳ ವಿವರವಾಗಿ ಚರ್ಚಿಸಲಾಗಿದೆ. ಓ, ಅಂದ್ರೆ ಕರ್ಮಯೋಗ ಮತ್ತೆ ಜ್ಞಾನಯೋಗ? ಹೌದು. ನಾವು ಬಟನೊತ್ತುವುದು ಕೇವಲ ಕರ್ಮವಾದ್ರೆ ಅದರ ಹಿಂದಿನ ತಂತ್ರಜ್ಞಾನವನ್ನು ಅರಿಯುವುದು ಜ್ಞಾನ. ಹಾಗಾದ್ರೆ ನಾವು ಈ ಗ್ರಂಥದ ರಚನೆಯ ಬಗ್ಗೆಯೇ ಮಾತನಾಡೋಣ. ವಿಜಯೇಂದ್ರ ರಾಮನಾಥ ಭಟ್ಟರ ಈ ಕೃತಿ 2 ಸಂಪುಟಗಳಲ್ಲಿದೆ ಅಲ್ವಾ? ಹೌದು, 2 ಸಂಪುಟಗಳು. ನಾವು ಇಂದು 2ನೇ ಸಂಪುಟದ ಬಗ್ಗೆ ಚರ್ಚಿಸ್ತಾ ಇದ್ದೀವಿ. ಈ 2 ಸಂಪುಟಗಳ ನಡುವೆ, ಅಂದ್ರೆ ನೀವು ಹೇಳಿದ ಈ ಕರ್ಮ ಮತ್ತು ಜ್ಞಾನದ ನಡುವೆ ಇರುವ ಮೂಲಭೂತ ವ್ಯತ್ಯಾಸವನ್ನ ಗ್ರಂಥ ಹೇಗೆ ವಿಭಜಿಸುತ್ತೆ? ಮೊದಲ ಸಂಪುಟವು ಸಂಪೂರ್ಣವಾಗಿ ಕರ್ಮಯೋಗದ ಮೇಲೆ ಬೆಳಕು ಚೆಲ್ಲುತ್ತೆ. ಅಂದ್ರೆ ಭೌತಿಕ ಕ್ರಿಯೆಯನ್ನ ಹೇಗೆ ಮಾಡಬೇಕು ಅನ್ನೋದು. ಓಕೆ. ಮಂತ್ರಗಳ ಉಚ್ಚಾರಣೆ ಹೇಗಿರಬೇಕು, ಕೂರುಮ ಆಸನ ಹೇಗಿರಬೇಕು, ಆ ನೀರಿಂದ ಮಾಡುವ ಮಾರ್ಜನ, ಕೈಬೆರಳುಗಳಲ್ಲಿ ಹಿಡಿಯುವ ಮುದ್ರೆಗಳು, ಇವೆಲ್ಲವೂ ಭೌತಿಕ ಆಯಾಮ. ಇದು ಶರೀರದ ಶಿಸ್ತಿಗೆ ಸಂಬಂಧಿಸಿದ್ದು. ಅಂದ್ರೆ ಹೊರಗಿನ ಆಚರಣೆಗಳು. ಹೌದು. ಆದ್ರೆ 2ನೇ ಸಂಪುಟವು ಸಂಪೂರ್ಣವಾಗಿ ಜ್ಞಾನಯೋಗಕ್ಕೆ ಮೀಸಲಾಗಿದೆ. ಈ ಕ್ರಿಯೆಯನ್ನ ಏಕೆ ಮಾಡಬೇಕು, ಆ ಮಂತ್ರಗಳನ್ನ ಉಚ್ಚರಿಸುವಾಗ ಮನಸ್ಸಿನೊಳಗೆ ನಡೆಯಬೇಕಾದ ಆಂತರಿಕ ಚಿಂತನೆ ಏನು ಅನ್ನೋದನ್ನ ಇದು ವಿಸ್ತೃತವಾಗಿ ವಿವರಿಸುತ್ತೆ. ಓಹೋ, ಅಂದ್ರೆ ಒಂದು ಭೌತಿಕ ಚೌಕಟ್ಟನ್ನ ನಿರ್ಮಿಸಿಕೊಟ್ರೆ ಮತ್ತೊಂದು ಆ ಚೌಕಟ್ಟಿನೊಳಗೆ ಜೀವವನ್ನ ತುಂಬುತ್ತೆ. ಇವೆರಡು ಪ್ರತ್ಯೇಕವಲ್ಲ, ಆದ್ರೆ ಒಂದಕ್ಕೊಂದು ಬೆಸೆದುಕೊಂಡಿವೆ. ಖಂಡಿತ. ಇಲ್ಲಿ ಗೋಕರ್ಣ ಮಠದ ಶ್ರೀ ವಿದ್ಯಾಧೀಶ ತೀರ್ಥರ ಆಶೀರ್ವಚನವನ್ನ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಅದು ಈ ಸಂಪೂರ್ಣ ಪ್ರಕ್ರಿಯೆಯ ತಿರುಳನ್ನ ಬಿಚ್ಚಿಡುತ್ತೆ. ಹೌದಾ? ಅವ್ರೇನ್ ಹೇಳ್ತಾರೆ? ವೇದಗಳು ಆ ವೃಕ್ಷದ ಶಾಖೆಗಳು ಮತ್ತು ನಾವು ಮಾಡುವ ಇತರ ದೊಡ್ಡ ದೊಡ್ಡ ಧಾರ್ಮಿಕ ಕರ್ಮಗಳು, ಪೂಜೆ, ಪುನಸ್ಕಾರಗಳು ಆ ಮರದ ಎಲೆಗಳು ಅಂತ ವಿವರಿಸಿದ್ದಾರೆ. ಇದೊಂದು ಕ್ಷಣ ನಿಲ್ಲಿಸಿ ಯೋಚಿಸಬೇಕಾದ ವಿಷಯ. ಅಂದ್ರೆ ಒಂದು ವೇಳೆ ಮರದ ಬೇರು ಗಟ್ಟಿ ಇಲ್ಲದಿದ್ದರೆ ಅಥವಾ ಬೇರಿಗೆ ನೀರು ಹಾಕದಿದ್ದರೆ ಮರ ಖಂಡಿತ ಬೆಳೆಯೋದಿಲ್ಲ. ನಾವು ಎಷ್ಟೇ ಕಷ್ಟಪಟ್ಟು ಎಲೆಗಳನ್ನು ತೊಳೆದರೂ, ಕೊಂಬೆಗಳನ್ನ ಪೋಷಿಸಿದ್ರೂ, ಅದಕ್ಕೆ ಬಣ್ಣ ಬಳಿದ್ರೂ ಮರ ಬೆಳೆಯಲ್ಲ. ಈ ಉಪಮೆಯ ಪ್ರಕಾರ ನಾವು ಮಾಡುವ ದೊಡ್ಡ ದೊಡ್ಡ ದೇವಸ್ಥಾನದ ಸೇವೆಗಳು, ಆ ಹೋಮಹವನಗಳು ಕೇವಲ ಎಲೆಗಳಿದ್ದಂತೆ. ಅದರ ಪ್ರತಿದಿನ ಮಾಡುವ ಸಂಧ್ಯಾವಂದನೆ ಬೇರು. ಹೌದು, ಅದೇ ಮೂಲ. ಇದು ಬಹುಶಃ ಅನೇಕರಿಗೆ ಆಶ್ಚರ್ಯ ತರಬಹುದು. ನಾವು ಯಾವಾಗಲೂ ದೊಡ್ಡ ಸಮಾರಂಭಗಳಿಗೆ ಕೊಡುವ ಪ್ರಾಶಸ್ತ್ಯವನ್ನ ದಿನನಿತ್ಯದ ಈ ಸಣ್ಣ ಕ್ರಿಯೆಗೆ ಕೊಡೋದೇ ಇಲ್ಲ. ನೀವ್ ಹೇಳಿದ್ದು 100ಕ್ಕೆ 100 ಸತ್ಯ. ಕೇವಲ ಬಾಹ್ಯವಾಗಿ ಕಾಣುವ ಎಲೆಗಳ ಸೌಂದರ್ಯಕ್ಕೆ ನಾವು ಮಾರೋಗ್ತೀವಿ. ಆದ್ರೆ ಮರಕ್ಕೆ ಜೀವ ಬರೋದು ಕಣ್ಣಿಗೆ ಕಾಣದ ಬೇರಿನಿಂದ. ಕೇವಲ ಭೌತಿಕ ಕ್ರಿಯೆ ಅಂದ್ರೆ ಕರ್ಮ ಮಾತ್ರ ಇದ್ದು ಅದರ ಹಿಂದಿನ ಅರಿವಿಲ್ಲದಿದ್ದರೆ ಅದು ಒಣಗಿದ ಬೇರಿನಂತಾಗುತ್ತೆ. ಹಾಗೆಯೇ ಕೇವಲ ವೇದಾಂತದ ಜ್ಞಾನವಿದ್ದು ಅದನ್ನ ಆಚರಣೆಗೆ ತರುವ ಶಿಸ್ತೂ ಇಲ್ಲದಿದ್ರೂ ಅದು ಅಪೂರ್ಣ. ಕರ್ಮ ಮತ್ತು ಜ್ಞಾನ ಇವೆರಡರ ಆಂತರಿಕ ಒಗ್ಗೂಡುವಿಕೆಯೇ ನಿಜವಾದ ಅಂತರಂಗದ ಅರಿವು. ಓಕೆ. ಈಗ ಈ ಅಂತರಂಗದ ಅರಿವಿನ ಕುರಿತು ಗ್ರಂಥದಲ್ಲಿರುವ ಮತ್ತೊಂದು ಆಸಕ್ತಿದಾಯಕ ಅಂಶದ ಕಡೆಗೆ ಹೋಗೋಣ. ಸಂಧ್ಯಾವಂದನೆ ಎನ್ನುವುದು ಸಾಮಾನ್ಯವಾಗಿ ದೇವರ ಪೂಜೆಯ ಒಂದು ಭಾಗ, ಅಥವಾ ಅದಕ್ಕಿಂತ ಸ್ವಲ್ಪ ಕಠಿಣವಾದ ನಿಯಮ ಅಂತ ನಾವು ಭಾವಿಸ್ತೀವಿ. ಹೌದು, ಸಾಮಾನ್ಯ ನಂಬಿಕೆ ಅದೇ. ಆದರೆ ಮೂಲಗಳು ಇದನ್ನ ಸಾಂಪ್ರದಾಯಿಕ ಪೂಜೆಗಿಂತ ಸಂಪೂರ್ಣ ವಿಭಿನ್ನ ಮತ್ತು ಒಂದು ರೀತಿಯಲ್ಲಿ ಸುಲಭ ಅಂತ ವಿವರಿಸ್ತವೆ. ಇದು ಹೇಗೆ ಸಾಧ್ಯ? ಪೂಜೆಗಿಂತ ಸುಲಭವೇ? ನೋಡಿ, ಮೇಲ್ನೋಟಕ್ಕೆ ಕಠಿಣ ಅನ್ಸಿದ್ರೂ ಪ್ರಕ್ರಿಯೆಯನ್ನ ಆಳವಾಗಿ ಅರಿತಾಗ ವಾಸ್ತವ ಬೇರೆಯೇ ಇದೆ ಅಂತ ಗ್ರಂಥ ಹೇಳುತ್ತೆ. ಸಾಮಾನ್ಯ ದೇವರ ಪೂಜೆಯ ಕ್ರಮವನ್ನ ಒಮ್ಮೆ ಯೋಚಿಸಿ. ಅಲ್ಲಿ ದೇವರಿಗೆ ಆವಾಹನೆ ಮಾಡಬೇಕಾಗುತ್ತೆ. ಹೌದು, ಕಳಶ ಸ್ಥಾಪನೆ ಮಾಡ್ತೀವಿ. ಅಂದ್ರೆ ಒಂದು ವಿಗ್ರಹದಲ್ಲಿ ಅಥವಾ ಕಳಶದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಭಗವಂತನನ್ನ ಹೊರಗಿನಿಂದ ನಮ್ಮ ಬಳಿಗೆ ಆಹ್ವಾನಿಸಬೇಕಾಗ್ತದೆ. ಪೂಜೆ ಮುಗಿದ ಮೇಲೆ ವಿಸರ್ಜನೆ ಅಂದ್ರೆ ಭಕ್ತಿಯಿಂದ ಕಳುಹಿಸಿಕೊಡುವ ಪ್ರಕ್ರಿಯೆ ಇರುತ್ತೆ. ಇದರಲ್ಲಿ ಭೌತಿಕ ವಸ್ತುಗಳು, ಹೂವು, ಗಂಧ, ನೈವೇದ್ಯ ಮುಂತಾದ ಉಪಚಾರಗಳು ಬೇಕಾಗುತ್ತವೆ. ಆದರೆ ಸಂಧ್ಯಾವಂದನೆಯಲ್ಲಿ ಭಗವಂತನನ್ನು ಹೊರಗಿನಿಂದ ಕರೆಯುವ ಅಗತ್ಯವೇ ಇಲ್ಲ. ಹೊರಗಿನಿಂದ ಕರೆಯುವ ಅಗತ್ಯವಿಲ್ಲ ಅಂದ್ರೆ ಭಗವಂತನ ಇರುವಿಕೆಯನ್ನ ಈ ಗ್ರಂಥ ಎಲ್ಲಿ ಗುರುತಿಸುತ್ತೆ? ಮೂಲಗಳ ಪ್ರಕಾರ ಭಗವಂತನು ಆಗಲೇ ನಮ್ಮ ಹೃತ್ಕಮಲದಲ್ಲಿ ಅಂದ್ರೆ ನಮ್ಮ ಹೃದಯವೆಂಬ ಕಮಲದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾನೆ. ಆತನನ್ನು ಆವಾಹನೆ ಮಾಡುವ ಪ್ರಶ್ನೆಯೇ ಇಲ್ಲ. ಓ, ನಮ್ಮ ಒಳಗೇ ಇದ್ದಾನೆ. ಹೌದು. ಇಲ್ಲಿ ನಡೆಯುವುದು ಆತನನ್ನು ಸುಷುಮ್ನಾ ನಾಡಿಯ ಮೂಲಕ ಜಾಗೃತಗೊಳಿಸಿ ಮೂರ್ಧಾನರಂಧ್ರದಿಂದ ಆಜ್ಞಾಚಕ್ರದಲ್ಲಿ ಅನುಸಂಧಾನ ಮಾಡುವ ಪ್ರಕ್ರಿಯೆ.
ಇದು ನಮ್ಮ ಈ ಭೌತಿಕ ಶರೀರವನ್ನು ಅಂದ್ರೆ ಪಿಂಡಾಂಡವನ್ನು ಇಡೀ ಪ್ರಪಂಚ ಅಥವಾ ಬ್ರಹ್ಮಾಂಡದೊಂದಿಗೆ ಬೆಸೆಯುವ ಅದ್ಭುತ ಆಂತರಿಕ ತಂತ್ರಜ್ಞಾನ. ಒಂದು ನಿಮಿಷ ಇಲ್ಲಿ ನಾನು ನಿಮ್ಮನ್ನ ತಡೆಯಲೇಬೇಕು. ಸುಷುಮ್ನಾ ನಾಡಿ, ಆಜ್ಞಾಚಕ್ರ, ಮೂರ್ಧಾನ ರಂಧ್ರ ಅಂತ ಇದ್ದೀರಿ. ಇದರರ್ಥ ನಮ್ಮ ನರಮಂಡಲಕ್ಕೂ ಈ ಜಪಕ್ಕೂ ಭೌತಿಕವಾದ ಸಂಪರ್ಕವಿದೆಯಾ? ಖಂಡಿತ ಇದೆ. ಇದು ಕೇವಲ ಒಂದು ಭಾವನಾತ್ಮಕ ಕಲ್ಪನೆಯೋ ಅಥವಾ ಇದರ ಹಿಂದೆ ಶಾರೀರಿಕ ವಿಜ್ಞಾನವಿದೆಯೋ? ಇದು ಮನುಷ್ಯನ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತಾ? ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಇದು ಕೇವಲ ಮಂತ್ರಗಳ ಉಚ್ಚಾರಣೆಯಲ್ಲ. ಇದೊಂದು ಶಾರೀರಿಕ ಮತ್ತು ಮಾನಸಿಕ ವಿಜ್ಞಾನ. ನಮ್ಮ ಬೆನ್ನುಹುರಿಯ ಉದ್ದಕ್ಕೂ ಹರಿಯುವ ಪ್ರಮುಖ ನರನಾಡಿಗಳ ಸಮೂಹವನ್ನ ಯೋಗಶಾಸ್ತ್ರದಲ್ಲಿ ಸುಷುಮ್ನಾ ನಾಡಿ ಅಂತಾರೆ. ಓಕೆ. ಇದು ನಮ್ಮ ನರಮಂಡಲದ ಕೇಂದ್ರ ಬಿಂದು. ಆಜ್ಞಾಚಕ್ರ ಅಂದ್ರೆ ನಮ್ಮ 2 ಹುಬ್ಬುಗಳ ನಡುವೆ ಇರುವ ಜಾಗ. ಆಧುನಿಕ ವಿಜ್ಞಾನದಲ್ಲಿ ಇದನ್ನ ಪ್ರೀಫ್ರಂಟಲ್ ಕಾರ್ಟೆಕ್ಸ್ನ ಭಾಗ ಅಂತ ಗುರುತಿಸಬಹುದು. ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂದ್ರೆ ನಮ್ಮ ಏಕಾಗ್ರತೆಗೆ ಸಂಬಂಧಪಟ್ಟ ಜಾಗ. ಹೌದು. ಇದು ಮನುಷ್ಯನ ಏಕಾಗ್ರತೆ, ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ತಾರ್ಕಿಕ ಚಿಂತನೆಗೆ ಕಾರಣವಾದ ಜಾಗ. ಅಂದ್ರೆ ಕೇವಲ ಕಣ್ಣು ಮುಚ್ಚಿಕೊಳ್ಳುವುದಲ್ಲ, ಈ ಉಸಿರಾಟ ಮತ್ತು ಧ್ಯಾನದ ಮೂಲಕ ಶಕ್ತಿಯನ್ನ ಬೆನ್ನುಹುರಿಯಿಂದ ಮೆದುಳಿನ ಮುಂಭಾಗಕ್ಕೆ ತರುವ ಪ್ರಕ್ರಿಯೆ ಇದು. ನಿಖರವಾಗಿ ಹೇಳಿದ್ರಿ. ನಾವು ಮಾಡುವ ಪ್ರಾಣಾಯಾಮ ಮತ್ತು ಮಂತ್ರಪಠಣದ ಕಂಪನಗಳು ಈ ಸುಷುಮ್ನಾ ನಾಡಿಯ ಮೂಲಕ ಚಲಿಸಿ ಆಜ್ಞಾಚಕ್ರವನ್ನ ಪ್ರಚೋದಿಸುತ್ತವೆ. ಆಗ ನಮ್ಮ ಶರೀರ ಅಂದ್ರೆ ಪಿಂಡಾಂಡ ಹೊರಗಿನ ಬ್ರಹ್ಮಾಂಡದ ಕಂಪನಗಳೊಂದಿಗೆ ಒಂದೇ ಲಯದಲ್ಲಿ ಮಿಡಿಯಲು ಪ್ರಾರಂಭಿಸುತ್ತೆ. ವಾವ್! ದೈನಂದಿನ ಒತ್ತಡಗಳಿಂದ ಅಸ್ತವ್ಯಸ್ತವಾಗಿರುವ ನಮ್ಮ ಜೈವಿಕ ಗಡಿಯಾರವನ್ನು ಪ್ರಕೃತಿಯ ಗಡಿಯಾರದೊಂದಿಗೆ ಸಿಂಕ್ ಮಾಡುವ ಪ್ರಕ್ರಿಯೆ ಇದು. ಇದೊಂದು ಅದ್ಭುತವಾದ ಒಳನೋಟ. ಹಾಗೆ ನೋಡಿದ್ರೆ ದೇವರ ಪೂಜೆ ಅನ್ನೋದು ನಮ್ಮ ಮನೆಗೆ ಒಬ್ಬ ಅತಿಥಿಯನ್ನ ಕರೆದು ಉಪಚರಿಸಿ ಬೀಳ್ಕೊಟ್ಟಂತೆ. ಅಲ್ಲಿ ಒಂದು ರೀತಿಯ ಔಪಚಾರಿಕತೆ ಇರುತ್ತೆ. ಅತಿಥಿಗಳಿಗೆ ಏನ್ ಬೇಕು ಬೇಡ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ಇರುತ್ತೆ. ಹೌದು. ಆದ್ರೆ ಸಂಧ್ಯಾವಂದನೆ ಅನ್ನೋದು ನಮ್ಮ ಮನೆಯಲ್ಲೇ ನಮ್ಮೊಳಗೇ ಇರುವ ನಮ್ಮ ಅತ್ಯಂತ ಆತ್ಮೀಯರೊಂದಿಗೆ ಕುಳಿತು ಮುಕ್ತವಾಗಿ ಮಾತನಾಡುವಷ್ಟೇ ಸಹಜವಾದದ್ದು. ಇಲ್ಲಿ ಕರೆಯುವ ಅಥವಾ ಕಳುಹಿಸುವ ಔಪಚಾರಿಕತೆ ಇಲ್ಲ, ಕೇವಲ ಜೊತೆಯಾಗುವಿಕೆ ಇದೆ. ಇದು ನಮ್ಮನ್ನ ನಾವೇ ಶುದ್ಧೀಕರಿಸಿಕೊಳ್ಳುವ ಒಂದು ಆಂತರಿಕ ಪ್ರಕ್ರಿಯೆ. ಎಕ್ಸಾಕ್ಟ್ಲಿ. ಇದೇ ಕಾರಣಕ್ಕೆ ಇದು ಹೆಚ್ಚು ಆಂತರಿಕ ಮತ್ತು ವೈಯಕ್ತಿಕ. ಇದು ಕೇವಲ ದೇವರನ್ನ ಒಲಿಸಿಕೊಳ್ಳುವ ತಂತ್ರವಲ್ಲ, ನಮ್ಮನ್ನ ನಾವು ತಿದ್ದಿಕೊಳ್ಳುವ ವಿಧಾನ. ಈ ಪ್ರಕ್ರಿಯೆ ಮೂಲಕ ನಮ್ಮೊಳಗಿನ ಅರಿಷಡ್ವರ್ಗಗಳನ್ನ ನಿವಾರಿಸಲು ಸಹಾಯವಾಗುತ್ತೆ ಅಂತ ಗ್ರಂಥ ಸ್ಪಷ್ಟಪಡಿಸುತ್ತೆ. ಅರಿಷಡ್ವರ್ಗಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯ. ಹೌದು, ಈ 6 ಗುಣಗಳು. ಈ 6 ಆಂತರಿಕ ಶತ್ರುಗಳನ್ನ ಕೇವಲ ಮಂತ್ರಪಠಣದಿಂದ ಹೇಗೆ ನಿಯಂತ್ರಿಸಲು ಸಾಧ್ಯ? ಇದರ ಹಿಂದಿನ ತರ್ಕವೇನು? ನೀವು ಆಗ್ಲೇ ಆಜ್ಞಾಚಕ್ರದ ಬಗ್ಗೆ ಕೇಳಿದ್ರಲ್ವಾ? ಅದೇ ಇದರ ರಹಸ್ಯ. ಈ ಅರಿಷಡ್ವರ್ಗಗಳು ಹುಟ್ಟುವುದು ನಮ್ಮ ಅತಿಯಾದ ಭಾವನಾತ್ಮಕ ಪ್ರತಿಕ್ರಿಯೆಗಳಿಂದ. ಕೋಪ ಅಂದ್ರೆ ಕ್ರೋಧ ಅಥವಾ ದುರಾಸೆ ಬಂದಾಗ ನಮ್ಮ ಮೆದುಳು ಪ್ರಕ್ಷುಬ್ಧವಾಗುತ್ತೆ. ನಾವು ಕಂಟ್ರೋಲ್ ಕಳ್ಕೊಳ್ತೀವಿ. ಆದ್ರೆ ಯಾವಾಗ ನಾವು ಸುಷುಮ್ನಾ ನಾಡಿಯ ಮೂಲಕ ಶಕ್ತಿಯನ್ನ ಕೇಂದ್ರೀಕರಿಸಿ ಆಜ್ಞಾಚಕ್ರದಲ್ಲಿ ಗಮನವಿಡುತ್ತೇವೆಯೋ ಆಗ ನಮ್ಮ ನರಮಂಡಲ ಶಾಂತವಾಗುತ್ತೆ. ಮೆದುಳು ಒಂದು ವೀಕ್ಷಕನ ಅಂದ್ರೆ ಅಬ್ಸರ್ವರ್ನ ಸ್ಥಿತಿಗೆ ತಲುಪುತ್ತೆ. ಓಹೋ! ಈ ಶಾಂತ ಸ್ಥಿತಿಯಲ್ಲಿ ಕಾಮ, ಕ್ರೋಧದಂತಹ ಆವೇಗಗಳು ತಮ್ಮ ಹಿಡಿತವನ್ನ ಕಳೆದುಕೊಳ್ಳುತ್ತವೆ. ಇದು ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನ ಸ್ವಚ್ಛಗೊಳಿಸುವ ಒಂದು ದಿನನಿತ್ಯದ ಮಾನಸಿಕ ಸ್ನಾನ. ನಾವು ಶರೀರವನ್ನ ನೀರಿನಿಂದ ತೊಳೆಯುವಂತೆ ಮನಸ್ಸನ್ನ ಈ ಆಂತರಿಕ ಅನುಸಂಧಾನದಿಂದ ತೊಳೆಯುತ್ತೇವೆ. ಅದ್ಭುತ. ದೈಹಿಕ ಮತ್ತು ಮಾನಸಿಕ ಶುದ್ಧೀಕರಣದ ಈ ಪ್ರಕ್ರಿಯೆಯ ನಂತರ ನಾವು ಗ್ರಂಥದ ಅತ್ಯಂತ ಕುತೂಹಲಕಾರಿ ಮತ್ತು ಬಹುಶಃ ಭಾರೀ ಚರ್ಚೆಗೆ ಗ್ರಾಸವಾಗಬಲ್ಲ ಒಂದು ವಿಷಯದ ಕಡೆಗೆ ಬರಲೇಬೇಕು. ಖಂಡಿತ. ಯಾವುದದು? ಈ ಮೂಲಗಳಲ್ಲಿ ಗಾಯತ್ರಿ ಮಂತ್ರವನ್ನು ಜಪಿಸುವಾಗ ಶ್ರೀನಿವಾಸನ ಅನುಸಂಧಾನ ಅಂದ್ರೆ ತಿರುಪತಿ ವೆಂಕಟೇಶ್ವರನ ಧ್ಯಾನವನ್ನ ಮಾಡುವ ಬಗ್ಗೆ ವಿಸ್ತೃತವಾಗಿ ಹೇಳಲಾಗಿದೆ. ಗಾಯತ್ರಿ ಮಂತ್ರ ಪಠಿಸುವಾಗ ಭಗವಂತನ ಬೇರೆ ಬೇರೆ ಕಥೆಗಳನ್ನ, ಲೀಲೆಗಳನ್ನ ಏಕೆ ನೆನಪಿಸ್ಕೊಳ್ಬೇಕೋ? ಇಲ್ಲೇ ನನ್ನ ದೊಡ್ಡ ಪ್ರಶ್ನೆ ಇರೋದು. ಗಾಯತ್ರಿ ಮಂತ್ರ ಮೂಲತಃ ಸೂರ್ಯನಿಗೆ ಅಥವಾ ಆ ಸೂರ್ಯನ ಹಿಂದಿರುವ ಸವಿತೃ ಅಂದ್ರೆ ಬೆಳಕಿನ ಶಕ್ತಿ, ಆ ದೇವತೆಗೆ ಸಂಬಂಧಿಸಿದ್ದು ಎಂಬುದು ನಮ್ಗೆಲ್ಲ ಗೊತ್ತು. ಹೌದು, ಅದು ಸೌರಶಕ್ತಿಯ ಮಂತ್ರ. ವೇದಗಳಲ್ಲಿ ಉಲ್ಲೇಖವಾಗಿರುವ ಸೌರಶಕ್ತಿಯ ಮಂತ್ರವಿದು. ಆದರೆ ಈ ಗ್ರಂಥದಲ್ಲಿ ಸೂರ್ಯನ ಬದಲು ಪುರಾಣಗಳಲ್ಲಿ ಬರುವ ತಿರುಪತಿ ಶ್ರೀನಿವಾಸನನ್ನ ಅಲ್ಲಿ ತಂದು ಕೂರಿಸಲು ಕಾರಣವೇನು?
ಇದು ಎರಡು ಬೇರೆ ಬೇರೆ ತತ್ವಗಳ ಅಂದ್ರೆ ವೈದಿಕ ಸೂರ್ಯ ಮತ್ತು ಪೌರಾಣಿಕ ಶ್ರೀನಿವಾಸನ ಬಲವಂತದ ಜೋಡಣೆಯಂತೆ ಕಾಣ್ತಾ ಇಲ್ವಾ? ಇದೊಂದು ಅತ್ಯಂತ ತೀಕ್ಷ್ಣವಾದ ಮತ್ತು ಜ್ಞಾನಪೂರ್ಣವಾದ ಪ್ರಶ್ನೆ. ಮೇಲ್ನೋಟಕ್ಕೆ ಇದು ಎರಡು ವಿಭಿನ್ನ ತತ್ವಗಳಂತೆ ಕಂಡ್ರೂ ಈ ಪರಂಪರೆಯಲ್ಲಿ ಇದರ ಸಮನ್ವಯವನ್ನ ಬಹಳ ತಾತ್ವಿಕವಾಗಿ ಮಾಡಲಾಗಿದೆ. ಗಾಯತ್ರಿ ಮಂತ್ರವು ಸವಿತ್ರ ದೇವತೆಯನ್ನ ಆರಾಧಿಸುತ್ತೆ ಅನ್ನೋದು ಸತ್ಯ. ಸವಿತೃ ಅಂದ್ರೆ ಪ್ರಪಂಚವನ್ನ ಬೆಳಗುವ, ಪ್ರೇರಣೆ ನೀಡುವ ಜ್ಞಾನದ ಬೆಳಕು. ಈ ಗ್ರಂಥದ ತತ್ವಜ್ಞಾನದ ಪ್ರಕಾರ ಆ ಭೌತಿಕ ಸೂರ್ಯನ ಒಳಗಿದ್ದು ಆ ಬೆಳಕಿಗೆ ಶಕ್ತಿ ನೀಡ್ತಿರುವ ಪರಮಚೇತನವೇ ನಾರಾಯಣ ಅಥವಾ ಶ್ರೀನಿವಾಸ. ಓಕೆ. ಸೂರ್ಯನು ಒಂದು ಮಾಧ್ಯಮ, ಆ ಮಾಧ್ಯಮದೊಳಗಿರುವ ಮೂಲ ಶಕ್ತಿ ಶ್ರೀನಿವಾಸ. ಹಾಗಾಗಿ ಇಲ್ಲಿ ಯಾವುದೇ ವಿರೋಧಾಭಾಸ ಇಲ್ಲ. ಭೌತಿಕವಾಗಿ ಸೂರ್ಯನನ್ನ ನೋಡ್ತಾ ಆಂತರಿಕವಾಗಿ ಆ ಸೂರ್ಯನೊಳಗಿನ ಬೆಳಕಾದ ಶ್ರೀನಿವಾಸನನ್ನು ಧ್ಯಾನಿಸುವುದು ಈ ಪ್ರಕ್ರಿಯೆಯ ಉದ್ದೇಶ. ಅರ್ಥವಾಯ್ತು. ಸೂರ್ಯ ಕೇವಲ ಬಲ್ಬ್ ಇದ್ದಂತೆ, ಶ್ರೀನಿವಾಸ ಅದರೊಳಗಿನ ವಿದ್ಯುತ್ ಶಕ್ತಿ. ಹೌದು, ಸರಿಯಾದ ಉದಾಹರಣೆ. ಆದರೆ ನನ್ನ ಕುತೂಹಲ ಬೇರೆ ಇದೆ. ಮಂತ್ರ ಜಪಿಸುವಾಗ ಶ್ರೀನಿವಾಸನಿಗೆ ಸಂಬಂಧಿಸಿದ ನಿರ್ದಿಷ್ಟ ಘಟನೆಗಳನ್ನ, ಕಥೆಗಳನ್ನ ನೆನಪಿಸಿಕೊಳ್ಳಬೇಕು ಅಂತ ಮೂಲಗಳು ಹೇಳ್ತವೆ ಅಲ್ವಾ? ಅದು ಯಾಕೆ? ಅಂಥ ಯಾವ ಕಥೆಗಳನ್ನ ಜಪದ ಸಮಯದಲ್ಲಿ ಮನಸ್ಸಿಗೆ ತಂದುಕೊಳ್ಬೇಕು? ನೋಡಿ, ಇದು ಜ್ಞಾನಯೋಗದ ಅತ್ಯಂತ ಸೂಕ್ಷ್ಮವಾದ ಭಾಗ. ಭಗವಂತನು ತನ್ನ ಭಕ್ತರ ಮೇಲಿನ ಅಪಾರ ಪ್ರೀತಿಗಾಗಿ, ಭಕ್ತ ವಾತ್ಸಲ್ಯಕ್ಕಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೂಪಗಳನ್ನ ತಾಳುತ್ತಾನೆ ಅಂತ ಗ್ರಂಥ ವಿವರಿಸುತ್ತೆ. ಗಾಯತ್ರಿ ಮಂತ್ರ ಪಠಿಸುವಾಗ ಕೇವಲ ಬೆಳಕನ್ನ ಊಹಿಸಿಕೊಳ್ಳುವುದಕ್ಕಿಂತ ಭಗವಂತನ ಆ ಕರುಣೆಯನ್ನ ಧ್ಯಾನಿಸುವುದು ಮುಖ್ಯ. ಉದಾಹರಣೆಗೆ, ಭೃಗು ಮಹರ್ಷಿಯು ಭಗವಂತನನ್ನ ಪರೀಕ್ಷಿಸಲು ವೈಕುಂಠಕ್ಕೆ ಬಂದು ಆತನ ಎದೆಗೆ ಒದ್ದಾಗ ಎದೆಗೆ ಒದೆಯುವುದು ಜಗತ್ತಿನ ಸೃಷ್ಟಿಕರ್ತನಿಗೆ. ಹೌದು, ಜಗತ್ತನ್ನೇ ಸೃಷ್ಟಿಸಿದ ಸರ್ವಶಕ್ತನಿಗೆ ಒಬ್ಬ ಸಾಮಾನ್ಯ ಋಷಿ ಎದೆಗೆ ಒದೆಯುತ್ತಾನೆ. ಆಗ ಭಗವಂತ ಕಿಂಚಿತ್ತೂ ಕೋಪಕೊಳ್ಳುವುದಿಲ್ಲ. ಬದಲಾಗಿ, ನಿಮ್ಮ ಮೃದುವಾದ ಕಾಲಿಗೆ ನನ್ನ ಕಠಿಣವಾದ ಎದೆ ತಾಗಿ ಪೆಟ್ಟಾಯಿತೇ ಅಂತ ಆ ಋಷಿಯ ಕಾಲನ್ನೇ ಒತ್ತಿ ಗೌರವಿಸುತ್ತಾನೆ. ಇದು ಎಂಥ ಪರಮಕ್ಷಮೆ! ಹೌದು, ಇದು ನಿಜಕ್ಕೂ ಆಶ್ಚರ್ಯ. ಹಾಗೆಯೇ ಪದ್ಮಾವತಿಯನ್ನು ವಿವಾಹವಾಗಲು ಕುಬೇರನ ಬಳಿ ಭಾರಿ ಸಾಲ ಪಡೆದದ್ದು, ಬೆಡಗಿನ ಕೊರವಂಜಿಯಾಗಿ ಭವಿಷ್ಯ ಹೇಳುವವಳಾಗಿ ಭಕ್ತರ ಬಳಿ ಬಂದದ್ದು, ಅಥವಾ ಬೇಟೆಗಾರನಾಗಿ ಕಾಣಿಸಿಕೊಂಡದ್ದು, ಈ ಎಲ್ಲ ರೂಪಗಳನ್ನ ಮಂತ್ರದ ಜೊತೆ ಧ್ಯಾನಿಸಬೇಕು ಅಂತ ಗ್ರಂಥ ಹೇಳುತ್ತೆ. ನೋಡಿ, ನಾನಿಲ್ಲಿ ಮತ್ತೆ ತಾರ್ಕಿಕವಾಗಿ ಯೋಚಿಸ್ತಾ ಇದ್ದೀನಿ. ಒಬ್ಬ ಸರ್ವಶಕ್ತ ದೇವರು, ಈ ಬ್ರಹ್ಮಾಂಡದ ಒಡೆಯ, ಮದುವೆಯಾಗಲು ಹಣವಿಲ್ಲದೆ ಸಾಲ ಮಾಡುವುದು, ಅಥವಾ ಕೊರವಂಜಿಯ ವೇಷ ಹಾಕಿ ಕಾಡಿನಲ್ಲಿ ಭವಿಷ್ಯ ಹೇಳಲು ಬರುವುದು, ಇಂಥ ಅತ್ಯಂತ ಲೌಕಿಕವಾದ ಮನುಷ್ಯ ಸಹಜವಾದ ಕಥೆಗಳನ್ನ ಅದು ಒಂದು ಅತ್ಯುನ್ನತ ಆಧ್ಯಾತ್ಮಿಕ ಜಪದ ಸಮಯದಲ್ಲಿ ಏಕೆ ನೆನಪಿಸಿಕೊಳ್ಳಬೇಕು? ಇದರ ಹಿಂದಿನ ಮನಃಶಾಸ್ತ್ರವೇನು? ಈ ಪ್ರಶ್ನೆಯಲ್ಲೇ ಇದರ ಉತ್ತರವಿದೆ. ನೀವ್ ಹೇಳಿದ ಹಾಗೆ ಈ ಕಥೆಗಳು ಮನುಷ್ಯ ಸಹಜವಾದವು. ಗ್ರಂಥದಲ್ಲಿ ಇದಕ್ಕೆ ಬಹಳ ಸುಂದರವಾದ ತಾತ್ವಿಕವಾದ ವಿವರಣೆ ಇದೆ. ಅದೇನು? ಭಗವಂತನಿಗೆ ಲೌಕಿಕವಾದ ಯಾವುದೇ ದುಃಖ, ಆಯಾಸ ಅಥವಾ ದೋಷಗಳಿಲ್ಲ. ಅವನು ಜ್ಞಾನಾನಂದ ಸ್ವರೂಪಿ. ಆದರೂ ಆತನು ಸಾಲ ಮಾಡುವನಂತೆ, ಕಷ್ಟಪಡುವನಂತೆ ಈ ಪಾತ್ರಗಳನ್ನ ಅಭಿನಯಿಸುವುದು ಕೇವಲ ಭಕ್ತರಿಗೆ ಹತ್ತಿರವಾಗಲು. ಒಂದು ವೇಳೆ ಭಗವಂತ ಕೇವಲ ಆಕಾಶದಲ್ಲಿ ಕುಳಿತು ಯಾವುದೇ ಕಷ್ಟಗಳಿಲ್ಲದ ಎಟುಕದ ಶಕ್ತಿಯಾಗಿದ್ದರೆ ಸಾಮಾನ್ಯ ಮನುಷ್ಯನಿಗೆ ಆತನ ಜೊತೆ ಮಾನಸಿಕವಾಗಿ ಬೆಸೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅಂದ್ರೆ ನಾವು ಕಷ್ಟದಲ್ಲಿರುವಾಗ ನಮ್ಮ ಭಾಷೆಯಲ್ಲೇ ನಮ್ಮದೇ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳುವ ಒಬ್ಬ ಶಕ್ತಿ ಬೇಕು ಎನ್ನುವ ಕಾರಣಕ್ಕ. ಕಾರಾರುವಾಕ್. ಮನುಷ್ಯನು ಕಷ್ಟದಲ್ಲಿದ್ದಾಗ, ಸಾಲದ ಶೂಲದಲ್ಲಿ ಸಿಲುಕಿದಾಗ, ನನ್ನ ಈ ಕಷ್ಟ ದೇವರಿಗೆ ಹೇಗರ್ಥವಾಗುತ್ತದೆ? ಆತನಿಗೇನೋ ವೈಕುಂಠದಲ್ಲಿ ಆರಾಮವಾಗಿದ್ದಾನೆ. ಹೌದು, ಎಲ್ಲರಿಗೂ ಅನ್ಸೋದೇ ಅದು. ಆದ್ರೆ ಭಗವಂತನೇ ಸಾಲಗಾರನಾಗಿ, ಸಾಮಾನ್ಯ ಬೇಟೆಗಾರನಾಗಿ, ಭವಿಷ್ಯ ಹೇಳುವವಳಾಗಿ ಬಂದಾಗ ಆತ ನಮ್ಮ ದೈನಂದಿನ ಕಷ್ಟಗಳನ್ನ ಅರಿಯಬಲ್ಲ ಒಬ್ಬ ಆಪ್ತನಾಗುತ್ತಾನೆ. ನೋಡು, ನನಗೂ ಕಷ್ಟಗಳ ಅಭಿನಯ ಮಾಡುವುದು ಗೊತ್ತು, ನಿನ್ನ ಕಷ್ಟ ನನಗರ್ಥವಾಗುತ್ತದೆ ಎಂಬ ಸಾಂತ್ವನವನ್ನ ಇದು ನೀಡುತ್ತೆ. ಯಾವಾಗ ಈ ಜ್ಞಾನದೊಂದಿಗೆ, ಈ ಮಾನಸಿಕ ಅರಿವಿನೊಂದಿಗೆ ನಾವು ಮಂತ್ರವನ್ನ ಪಠಿಸುತ್ತೇವೆಯೋ ಆಗ ಅದು ಕೇವಲ ಶಬ್ದವಾಗಿ ಉಳಿಯೋದಿಲ್ಲ. ಅದು ಒಂದು ಭಾವನಾತ್ಮಕ ಸೇತುವೆಯಾಗುತ್ತೆ. ಹೌದು, ಭಗವಂತನೊಡನೆ ಕಟ್ಟುವ ಒಂದು ಭಾವನಾತ್ಮಕ ಸೇತುವೆಯಾಗುತ್ತದೆ. ಭೃಗುವಿನ ಕತೆ ನಮ್ಮ ಅಹಂಕಾರವನ್ನ ಅಳಿಸಿದರೆ, ಸಾಲದ ಕತೆ ನಮ್ಮ ಲೌಕಿಕ ತಾಪತ್ರಯಗಳನ್ನ ಹಗುರ ಮಾಡುತ್ತದೆ.
ಇದು ನಿಜಕ್ಕೂ ನನ್ನ ಕಣ್ಣು ತಿರಿಸುವಂತಹ ವಿವರಣೆ. ಅಂದ್ರೆ ಬ್ರಹ್ಮಾಂಡದ ಮಟ್ಟದಲ್ಲಿರುವ ಆ ಸೌರಶಕ್ತಿಯನ್ನ ಅಂದ್ರೆ ಗಾಯತ್ರಿಯನ್ನ ನಮ್ಮ ದೈನಂದಿನ ಕಷ್ಟ ಸುಖಗಳಿಗೆ ನಮ್ಮದೇ ಮಟ್ಟಕ್ಕೆ ಇಳಿದು ಬಂದು ಜೊತೆಯಾಗುವ ಒಬ್ಬ ಆಪ್ತ ಮಿತ್ರನ ಕತೆಗಳ ಮೂಲಕ ಧ್ಯಾನಿಸುವುದು. ಹೌದು. ಇದು ನಮ್ಮ ಮನಸ್ಸಿಗೆ ಒಂದು ಅತ್ಯಂತ ಬಲವಾದ ಲಂಗರು ಅಂದ್ರೆ ಆಂಕರ್ ಹಾಕಿದಂತೆ. ಇದರಿಂದ ಧ್ಯಾನದಲ್ಲಿ ಏಕಾಗ್ರತೆ ತಾನಾಗೇ ಬರುತ್ತೆ ಅಲ್ವಾ? ಖಂಡಿತ ಬರುತ್ತೆ. ಇದೇ ಜ್ಞಾನಯೋಗ. ಜೊತೆಗೆ ಗಾಯತ್ರಿ ಮಂತ್ರದ ಧೀ ಎಂಬ ಅಕ್ಷರವನ್ನ ಗ್ರಂಥದಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಧೀ ಅಂದ್ರೆ? ಧೀ ಎಂದ್ರೆ ನಮ್ಮ ಬುದ್ಧಿ, ನಮ್ಮ ಪ್ರಜ್ಞೆ. ಆ ಪರಮಾತ್ಮನು ನಮ್ಮ ಬುದ್ಧಿಯೊಳಗೆ ಆಜ್ಞಾಚಕ್ರದಲ್ಲಿ ಕುಳಿತು ನಮ್ಮ ಧೀ ಶಕ್ತಿಗೆ ಪ್ರೇರಣೆ ನೀಡುತ್ತಿದ್ದಾನೆ. ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ವಿವೇಚನೆಯ ದಾರಿಯಲ್ಲಿ ನಡೆಸುತ್ತಿದ್ದಾನೆ ಎಂಬ ಎಚ್ಚರವೇ ಈ ಜಪದ ಮೂಲ ಮತ್ತು ಅಂತಿಮ ಉದ್ದೇಶ. ಓ, ಬಹಳ ಅದ್ಭುತ. ನಾವು ಇಷ್ಟೊತ್ತು ಚರ್ಚಿಸಿದ ಈ ಮೂಲಗಳ ವಿಶ್ಲೇಷಣೆಯನ್ನ ಒಮ್ಮೆ ಸಂಕ್ಷೇಪಿಸುವುದಾದರೆ, ಸಂಧ್ಯಾವಂದನೆ ಎಂಬುದು ಕೇವಲ ಬಾಹ್ಯವಾಗಿ ಮುಗಿಸುವ ಆಚರಣೆಯಲ್ಲ, ಅಥವಾ ಗಡಿಯಾರದ ಮುಳ್ಳಿಗೆ ಬೆದರಿ ಗಿಡಿಬಿಡಿಯಲ್ಲಿ ಮಾಡುವ ಒಂದು ಕಡ್ಡಾಯ ಕರ್ಮವಲ್ಲ. ಹೌದು. ಅದು ಮನುಷ್ಯನ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರತಿದಿನ ಸಿಗುವ ಒಂದು ರೀಸೆಟ್ ಬಟನ್ ಇದ್ದಂತೆ. ಹೊರಗಿನ ಪ್ರಪಂಚದ ಕೋಲಾಹಲದಿಂದ ಕಡಿದುಕೊಂಡು ನಮ್ಮನ್ನ ನಾವು ದಿನವೂ ಹೊಸದಾಗಿ ಮರುಹೊಂದಿಸಿಕೊಳ್ಳುವ, ನಮ್ಮ ಶರೀರದ ಗಡಿಯಾರವನ್ನ ಬ್ರಹ್ಮಾಂಡದ ಗಡಿಯಾರದೊಂದಿಗೆ ಸೇರಿಸುವ ಅದ್ಭುತ ವಿಜ್ಞಾನವಿದು. ಖಂಡಿತ. ಮತ್ತು ಇದು ಕೇವಲ ಯಾವುದೋ ಮರಣಾನಂತರದ ಮೋಕ್ಷಕ್ಕೆ ಮಾತ್ರ ಸೀಮಿತವಾದ ಪ್ರಕ್ರಿಯೆಯಲ್ಲ. ಜೀವನದ 4 ಹಂತಗಳಾದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಇವೆಲ್ಲವಕ್ಕೂ ದಾರಿದೀಪವಾಗಿ ಕೆಲಸ ಮಾಡುತ್ತೆ. ಕೇವಲ ಮಂತ್ರಗಳನ್ನ ಯಾಂತ್ರಿಕವಾಗಿ ಉಚ್ಚರಿಸುವುದು ಒಂದು ಭೌತಿಕ ಚೌಕಟ್ಟು. ಆದರೆ ಅದರೊಳಗಿನ ಈ ಕಥೆಗಳನ್ನ, ಮನಃಶಾಸ್ತ್ರವನ್ನ ಮತ್ತು ಜ್ಞಾನವನ್ನ ಅರಿಯುವುದು ಅದರ ಪ್ರಾಣ. ಅದೆರಡೂ ಸೇರಿದಾಗ ಇವೆರಡೂ ಸೇರಿದಾಗ ಕೇವಲ ಬಟನ್ ಒತ್ತುವ ಪ್ರಕ್ರಿಯೆ ನಿಂತು ಆಂತರಿಕ ಅಪ್ಲಿಕೇಶನ್ಗಳು ಕೆಲಸ ಮಾಡಲು ಶುರು ಮಾಡ್ತವೆ. ಈ ವಿವರಣೆಗಳನ್ನ ಕೇಳಿದಾಗ ನಮ್ಮ ಯೋಚನಾ ಲಹರಿಯೇ ಸಂಪೂರ್ಣವಾಗಿ ಬದಲಾಗುತ್ತೆ. ಇಷ್ಟು ದಿನ ಕೇವಲ ಒಂದು ಬೇಸರದ ಆಚರಣೆಯಾಗಿ ಕಂಡದ್ದು ಈಗ ನಮ್ಮದೇ ಮನಸ್ಸನ್ನು ನಿಭಾಯಿಸುವ ಒಂದು ದೊಡ್ಡ ತಂತ್ರಜ್ಞಾನವಾಗಿ ಕಾಣ್ತಾ ಇದೆ. ಹೌದು. ಈ ಆಳವಾದ ಅಧ್ಯಯನದ ಕೊನೆಯಲ್ಲಿ ಒಂದು ಪ್ರಚೋದನಾತ್ಮಕವಾದ ಆಳವಾದ ಪ್ರಶ್ನೆಯನ್ನ ಕೇಳುಗರಿಗೆ ಬಿಟ್ಟು ಹೋಗುವ ಸಮಯ ಬಂದಿದೆ. ನಾವು ಆರಂಭದಲ್ಲಿ ಮಾತನಾಡಿದ ಆ ಹೃತ್ಕಮಲ ಮತ್ತು ಧೀ ಶಕ್ತಿಯ ಕಡೆಗೆ ಮತ್ತೆ ಬರೋಣ. ನಮ್ಮೊಳಗೆ ಇರುವ ಆ ಆಜ್ಞಾಚಕ್ರದಲ್ಲಿ ಭಗವಂತ ಕುಳಿತು ನಮ್ಮ ಬುದ್ಧಿಗೆ ಅಂದ್ರೆ ಅಧೀಶಕ್ತಿಗೆ ನಿರಂತರ ಪ್ರೇರಣೆ ನೀಡುತ್ತಿದ್ದಾನೆ ಅಂತ ಈ ಮೂಲಗಳು ಸ್ಪಷ್ಟವಾಗಿ ಹೇಳ್ತವೆ. ಹೌದು, ಆತನೇ ಮೂಲ ಪ್ರೇರಕ. ನಮ್ಮ ಪ್ರತಿಯೊಂದು ಜ್ಞಾನದ ಕಿಡಿಯ ಹಿಂದೆಯೂ ಆತನ ಪ್ರೇರಣೆ ಇದೆ. ಹಾಗಾದ್ರೆ ಒಮ್ಮೆ ನಿಧಾನವಾಗಿ ಯೋಚಿಸಿ. ಪ್ರತಿದಿನ ನಾವು ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವ ಅದೆಷ್ಟೋ ನಿರ್ಧಾರಗಳು, ನಾವು ಮಾಡುವ ಆಯ್ಕೆಗಳು, ನಮಗಿದ್ದಕ್ಕಿದ್ದಂತೆ ಹೊಳೆಯುವ ಆ ಅದ್ಭುತವಾದ ಐಡಿಯಾಗಳು ಅಥವಾ ನಾವೆದುರಿಸುವ ಸಂಘರ್ಷಗಳು, ಇವೆಲ್ಲವೂ ನಿಜವಾಗಿಯೂ ಕೇವಲ ನಮ್ಮದೇನಾ? ಅಥವಾ ನಾವೇ ಆ ಭದ್ರತಾ ಪೆಟ್ಟಿಗೆಯಾಗಿ ನಮ್ಮೊಳಗಿರುವ ಆ ಅಗೋಚರ ಶಕ್ತಿಯೊಂದು ನಮ್ಮ ಬುದ್ಧಿಯ ಮೂಲಕ, ನಮ್ಮ ಮೂಲಕವೇ ತನ್ನ ಮುಂದಿನ ಲೀಲೆಯನ್ನು, ತನ್ನ ಕಥೆಯನ್ನು ಮುಂದುವರಿಸುತ್ತಿದೆಯಾ? ಇದು ಬಹಳ ಆಳವಾದ ಯೋಚನೆ. ನಾವು ಕೇವಲ ಪಾತ್ರಧಾರಿಗಳ ಅಥವಾ ಪ್ರೇಕ್ಷಕರೂ ಹೌದಾ? ಇದು ನಿಜಕ್ಕೂ ಅಹಂಕಾರವನ್ನ ಕರಗಿಸುವ, ಮನುಷ್ಯನನ್ನ ಆಳವಾದ ಅಂತರಂಗದ ಶೋಧನೆಗೆ ದೂಡುವಂಥ ಪ್ರಶ್ನೆ. ಈ ಅದ್ಭುತವಾದ ತತ್ವಜ್ಞಾನದ ಮತ್ತು ಆಂತರಿಕ ವಿಜ್ಞಾನದ ಅಧ್ಯಯನದಲ್ಲಿ, ಈ ಆಳವಾದ ಚರ್ಚೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು. ನಾವು ಬಿಟ್ಟು ಹೋಗುತ್ತಿರುವ ಈ ಅಂತಿಮ ಪ್ರಶ್ನೆಯನ್ನ ಹಾಗೆಯೇ ಮನಸ್ಸಿನಲ್ಲಿಟ್ಟುಕೊಂಡು ಬಿಡುವಿದ್ದಾಗ ಆಳವಾಳಿ ಯೋಚಿಸಿ. ಮತ್ತೊಂದು ಇಂಥದ್ದೇ ಕುತೂಹಲಕಾರಿ ಮೂಲಗಳ ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ನಮಸ್ಕಾರ.